ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ಮಂಗಳೂರಿನಲ್ಲಿ ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಈ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಜೆ ಆಸ್ಪತ್ರೆಯಿಂದ ಬಂಟ್ವಾಳ ಕಾರಿಂಜವರೆಗೂ ಕೂಡ ಜಾಥವನ್ನ ಮಾಡಲಾಗ್ತಾ ಇದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಇದನ್ನ ವಿರೋಧ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಜೆ ಆಸ್ಪತ್ರೆಯಿಂದ ಬಂಟ್ವಾಳ ಕಾರಿಂಜವರೆಗೂ ಕೂಡ ಶವಯಾತ್ರೆಯ ಜೊತೆಗೆ ಯಾತ್ರೆಯನ್ನ ಮಾಡಲಾಗ್ತಾ ಇದೆ. ಅಮರ್ ರಹೆ ಅಂತ ಘೋಷಣೆಗಳನ್ನ ಕೂಗ್ತಾ RSS ಕಾರ್ಯಕರ್ತರು ಸೇರಿದಂತೆ ಹಿಂದೂ ಪರವಾಗಿರ್ತಕ್ಕಂಥ ಪ್ರಮುಖ ಎಲ್ಲರೂ ಕೂಡ ಅದನ್ನ ಕಟುವಾಗಿ ವಿರೋಧ ಮಾಡ್ತಾ ಎಲ್ಲರೂ ಕೂಡ ಇದನ್ನ ಶವಯಾತ್ರೆ ಜೊತೆಯಲ್ಲಿ ಕಾಲ್ನಡಿಗೆ ಮೂಲಕವಾಗಿ ಘೋಷಣೆಗಳನ್ನ ಕೂಗ್ತಾ ಸಾಕ್ತಾ ಇರುವಂತದ್ದು. ಮುಸಲ್ಮಾನ ಇಸ್ಲಾಂ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅಧಿಕಾರಿಗಳು ಸೇರಿರ್ತಕ್ಕಂಥ ಕಾರಣಕ್ಕೋಸ್ಕರನೇ ಮಾಹಿತಿಯ ಸೋರಿಕೆಯಾಗಿ ಇವತ್ತು ಈ ರೀತಿಯ ಒಂದು ಹತ್ಯೆಗೆ ಕಾರಣ ಆಗಿದೆ ಅನ್ನುವಂಥದ್ದನ್ನು ಹೇಳ್ತೇನೆ. ಕರ್ನಾಟಕ ಸರ್ಕಾರ ಇದಕ್ಕೆ ನೇರ ಹೊಣೆ ಆಗ್ತದೆ. ಕಾನೂನು ವೈಫಲ್ಯವೇ ಇವತ್ತು ಸುಹಾಸ್ ಶೆಟ್ಟಿ ಅವರ ಹತ್ಯೆಗೆ ಕಾರಣ ಆಗಿದೆ. ಇಲಾಖೆ ಒಳಗಿಂದ ಇನ್ಫಾರ್ಮೇಶನ್ ಆಗಿದೆ 100ಕ್ಕೆ 100. ಯಾಕಂತ ಹೇಳಿದ್ರೆ ಆ ಸುಹಾಸ್ ಅವರ ವಾಹನದಲ್ಲಿ ಯಾವುದೇ ಮಾರಕಾಸ್ತ್ರಗಳನ್ನು ಇಡಬಾರ್ದು, ಅಂದ್ರೆ ಆತ್ಮರಕ್ಷಣೆಗೋಸ್ಕರನೂ ಯಾವುದೇ ಒಂದು ದೊಣ್ಣೆ ಇರಬಾರ್ದು ಎನ್ನುವ ರೀತಿಯಲ್ಲಿ ಅವರನ್ನು ಅಷ್ಟು ಬೆನ್ನು ಹಿಡಿದಿದ್ದಾರೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕೋಸ್ಕರ ಬೆನ್ನು ಹಿಡಿದಿದ್ದಾರೆ? ಇಲ್ಲದಿದ್ರೆ ಇವರು ಪೊಲೀಸರು ಅವರಿಗೆ ಪ್ರೊಟೆಕ್ಷನ್ ಆದ್ರೂ ಕೊಡಬೇಕಿತ್ತಲ್ಲ. ಅವರ ಮೇಲೆ ಅಷ್ಟು ರೀತಿಯಾಗಿರ್ತಕ್ಕಂಥ ದ್ವೇಷ ಸಾಧಿಸ್ತಕ್ಕಂಥ ಹಲ್ಲೆ ನಡೆಸ್ತಕ್ಕಂಥ ಹತ್ಯೆ ಮಾಡ್ತಕ್ಕಂಥ ಕಾರಣ ವ್ಯಕ್ತಿಗಳು ಇದ್ದಾರೆ ಎನ್ನುವಂಥದ್ದನ್ನು ಪೊಲೀಸ್ ಇಲಾಖೆ ಗೊತ್ತಿದ್ರು ಯಾಕೆ ನಿರ್ಲಕ್ಷ್ಯ ವಹಿಸಿದ್ರು? ಗಂಭೀರ ಆರೋಪ ಮಾಡ್ತಾರೆ ಸರ್ ನೀವು. ಪೊಲೀಸ್ ಇಲಾಖೆ ವೈಫಲ್ಯ ಒಂದ್ ಕಡೆ, ಮತ್ತೆ ಮಾಹಿತಿನೂ ಪೊಲೀಸ್ ಇಲಾಖೆ ಕೊಟ್ಟಿಗೆ ಗಂಭೀರ ಆರೋಪ. ನೋಡಿ, ನಾನು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಪೊಲೀಸರು ತನಿಖೆ ನಡೆಸಲಿ, ಉನ್ನತ ಮಟ್ಟದ ತನಿಖೆಗಳು ನಡೆಸಲಿ. ಕಳೆದ 1 ತಿಂಗಳಿನಿಂದ ಸುಹಾಸ್ ಅವರ ವಾಹನವನ್ನು ತಪಾಸಣೆ ಮಾಡತಕ್ಕಂಥದ್ದು, ಯಾವುದೇ ವಾಹನದಲ್ಲಿ ಅವರ ವಾಹನದಲ್ಲಿ ಯಾವುದೇ ರೀತಿ ಆತ್ಮರಕ್ಷಣೆಗೋಸ್ಕರನೂ ಇರದಂತಹ ಒಂದು ಅದು ಯಾವ ಒಂದು ದೊಣ್ಣೆ ಇರ್ಬೋದು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಆತ್ಮರಕ್ಷಣೆಗೆ ವ್ಯವಸ್ಥೆಗಳು ಇಲ್ಲದ ರೀತಿಯಲ್ಲಿ ನೋಡ್ಕೊಂಡವ್ರು ಯಾರು? ಯಾಕೆ ಇವತ್ತು 6 ಜನ ಒಂದು ವಾಹನದಲ್ಲಿ ಇದ್ದಾಗಲೂ ಮಾರಕಾಸ್ತ್ರಗಳಿಂದ ಅಷ್ಟು ಧೈರ್ಯದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಆ ವಾಹನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾರಕಾಸ್ತ್ರಗಳು ಇಲ್ಲ ಎನ್ನುವಂಥದ್ದು ಖಚಿತಪಟ್ಟುಕೊಂಡು ಬಂದಿರತಕ್ಕಂಥದ್ದಲ್ವಾ? ಮಾಹಿತಿ ಏನಿದೆ ಇದನ್ನು ಗಂಭೀರವಾಗಿದೆ. ಈಗಾಗಲೇ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ವಾಹನದಲ್ಲಿ ಅವರ ಆತ್ಮರಕ್ಷಣೆಗಾಗಿ ಕೆಲವು ಆಯುಧಗಳನ್ನು ಕೂಡ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಸಾಮಾನ್ಯವಾಗಿ ಅಲ್ಲಿನ ವಾತಾವರಣನೇ ಆ ರೀತಿಯಾಗಿ ಬದಲಾಗಿದೆ. ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಒಬ್ಬರನ್ನ ಕೊಂಡ್ರೆ ಒಬ್ಬರಿಗೆ ಆಗದ ಪರಿಸ್ಥಿತಿ ಅಲ್ಲಿ ಮಂಗಳೂರಿನಲ್ಲಿ ಯಥೇಚ್ಛವಾಗಿ ಕಾಣುತ್ತಾ ಇದೆ. ಸುಮಾರು ಈ ಘಟನೆಗಳು ನಿಲ್ತಾನೆ ಇಲ್ಲ. ಕರಾವಳಿ ಭಾಗದಲ್ಲಿ ಕೊಲೆಗಳು ಇದೇ ರೀತಿಯಾಗಿ ಹಿಂದೂ ಕಾರ್ಯಕರ್ತರನ್ನ ಕೊಲೆ ಮಾಡೋದು, ಜೊತೆಗೆ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳನ್ನ ಕೊಲೆ ಮಾಡೋದು, ಈ ರೀತಿಯಾಗಿ ಒಬ್ಬರನ್ನ ಕಂಡ್ರೆ ಒಬ್ಬರು ಆಗದೇ ಇರೋ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗ್ತಾ ಇದೆ. ಸುಮಾರು 2017 ಜುಲೈ 21ರಂದು ಕೂಡ SDPI ಮುಖಂಡ ಅಶ್ರಫ್ ಕಲಾಯಿ ಹತ್ಯೆ ಆಗುತ್ತೆ 2017ರಲ್ಲಿ. ಜೊತೆಗೆ ಇದಕ್ಕೆ ಪ್ರತಿಕಾರವಾಗಿ ಕೂಡ 2017 ಜುಲೈ 4ರಂದು RSS ಕಾರ್ಯಕರ್ತ ಶರತ್ ಮಡಿವಾಳ ಅವರನ್ನ ಕೊಲೆ ಮಾಡ್ತಾರೆ. ಅದಾದ ನಂತರ 2ನೇ ಪ್ರಕರಣ ಇಂಥದ್ದೇ ಮತ್ತೆ ಪ್ರಕರಣ ಮರುಕಳಿಸುತ್ತೆ. 2018 ಜನವರಿ 3ರಂದು ಬಿಜೆಪಿ ಕಾರ್ಯಕರ್ತ ದೀಪಕ್ ರಾವ್ ಎನ್ನುವವರನ್ನ ಹತ್ಯೆ ಮಾಡ್ತಾರೆ 2018ರಲ್ಲಿ. ಅದಾದ ನಂತರ ಇದಕ್ಕೆ ಪ್ರತಿಕಾರವಾಗಿ 2018 ಜನವರಿ 3ರಲ್ಲಿ ದೀಪಕ್ ಹತ್ಯೆ ದಿನವೇ ಬಶೀರ್ ಮರ್ಡರ್ ಆಗುತ್ತೆ. ಇದಾದ ನಂತರ ಮತ್ತೆ ಅಂಥದ್ದೇ ಪ್ರಕರಣ 2022 ಜುಲೈ 19ರಂದು ಮತ್ತೆ ಮರುಕಳಿಸುತ್ತೆ. ಇಂಥದ್ದೇ ಘಟನೆ ಮತ್ತೆ ಮರುಕಳಿಸಿ, ಜೊತೆಗೆ ಶೋಳ್ಯಾದ
ಬೆಳ್ಳಾರಿಯಲ್ಲಿ ಮಸೂದ್ ಹತ್ಯೆಯಾಗುತ್ತೆ. ಇದಕ್ಕೆ ಪ್ರತಿಕಾರವಾಗಿ ಮಸೂದ್ ಹತ್ಯೆಗೆ ಪ್ರತಿಕಾರವಾಗಿ 2022 ಜುಲೈ 26ರಂದು ಅದೇ ವರ್ಷದ ಅದೇ ತಿಂಗಳಿನ 19ನೇ ತಾರೀಕು ಮಸೂದ್ ಹತ್ಯೆಯಾಗಿದ್ರೆ ಅದೇ ಜುಲೈ 26ರಂದು ಪ್ರವೀಣ್ ನೆಟ್ಟಾರು ಹತ್ಯೆಯಾಗುತ್ತೆ. ಈ ಪ್ರವೀಣ್ ನೆಟ್ಟಾರು ಹತ್ಯೆಯಾಗದೆ ದೊಡ್ಡ ವಿಕೋಪಕ್ಕೆ ಕಾರಣವಾಗುತ್ತೆ, ಉದ್ವಿಗ್ನ ವಾತಾವರಣ ನಿರ್ಮಾಣವಾಗುತ್ತೆ. ಇದಕ್ಕೆ ಪ್ರತಿಕಾರವಾಗಿ ತೆಗೆದುಕೊಳ್ಳಲೇಬೇಕಂತ ಮತ್ತೆ 2022 ಜುಲೈ 28ರಂದು ಫಜೀಲ್ ಬರ್ಬರಾಗಿ ಹತ್ಯೆ ಆಗ್ತಾರೆ. ಫಜೀಲ್ ಎನ್ನುವ ಮುಸ್ಲಿಂ ಸಮುದಾಯದ ವ್ಯಕ್ತಿ. ಇದಕ್ಕೆ ಪ್ರತಿಕಾರವಾಗಿ 2025 ಮೇ ಅಂದು ಈಗ ಮತ್ತೆ ಸುಹಾಸ ಶೆಟ್ಟಿ ಹತ್ಯೆ ಆಗಿರುವಂಥದ್ದು. ಈಗ ಒಂದೊಂದೇ ಪ್ರಕರಣಗಳು ಕೂಡ ಬೆಳಕಿಗೆ ಬರ್ತಾನೆ ಇದೆ.